ರಕ್ತಪಾತ ಕಲಿಸುವುದೇ ಈ ಜಗನ್ನಾಥನ ಮುಖ್ಯ ಗುರಿ. ಈ ಕರ್ನಾಟಕದಲ್ಲಿ ಬಾಲ ಬಿಚ್ಚಲು ಹೋದರೆ ಮಗನ, ಈ ಕರ್ನಾಟಕ ಪೊಲೀಸ್ ಏನಂತ ತೋರಿಸುತ್ತೇನೆ. ಈ ಪೊಲೀಸ್ ದಂಟ್ ಹಾಕಿದ್ದು, ಹೆಗಲ ಮೇಲೆ ಸ್ಟಾರ್ ಕೊಟ್ಟಿದ್ದು, ನಿನ್ನಂತ ಅಂಡರ್ ವರ್ಲ್ಡ್ ಆಗಿ ಹೆಡಮುರಿ ಕಟ್ಟಿ ರಕ್ತಪಾಠ ಕಲಿಸುವುದೇ ಈ ಕರ್ನಾಟಕ ಪೊಲೀಸ್ ಮುಖ್ಯ ಗುರಿ. ಇದೇ ಈ ಬಡ ರೈತನ ಬೆವರಿನ ಮನೆ, ಅರ್ಥಾತ್ ಬಡವನ ಬಂಗಾರದ ಮನೆ. ಸೋ ನೈಸ್. ಬಡವನ ಮನೆ ಆದರೆ ಇದು ನಿಮ್ಮ ಮನಸ್ಸು ಶ್ರೀಮಂತವಾಗಿದೆ. ಸೂರ್ಯ, ನಿನ್ನ ಅಂತಸ್ತು ವಿದ್ಯೆ ನೋಡಿ ನಾನೆಲ್ಲ ಪ್ರೀತಿಸಿಲ್ಲ. ನಿಮ್ಮ ನಿರ್ಮಲವಾದ ಮನಸ್ಸು, ಸಮ್ಮತವಾದ ಹೃದಯವಂತಿಕೆಗೆ ಮರಳಾಗಿ ಪ್ರೀತಿಸಿದೆ. ನನಗೆ ಅದೇ ತುಂಬಾ ಆಶ್ಚರ್ಯವಾಗಿದೆ. ನೀನು ಹುಟ್ಟಿದಾಗಿನಿಂದ ಪಿಜ್ಜಾ ಬರ್ಗರ್ ತಿಂದು ಎಸಿ ರೂಮಿನಲ್ಲಿ ಕುಳಿತುಕೊಂಡು ಪಂಚಾಮೃತ ಸವಿದವಳು. ಈ ಕಂಡು ನನಗೆ ತುಂಬಾ ಆಶ್ಚರ್ಯವಾಗುತ್ತದೆ. ಆಶ್ಚರ್ಯ ಪಡುವಂತದ್ದೇನೂ ಇಲ್ಲ. ನೀನು ಕ್ಲಾಸ್ನಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಪ್ರಥಮ ಸ್ಥಾನ ಪಡೆದು ನಮ್ಮ ಕಾಲೇಜಿನ GS ಆಗಿ ಪ್ರತಿಯೊಂದು ಕಾಲೇಜ್ ಪ್ರೋಗ್ರಾಂಗಳನ್ನ ನಿನ್ನ ಮುಂದಾಳತ್ವದಲ್ಲಿ ಖುಷಿ ಖುಷಿಯಿಂದ ನಡೆಸಿಕೊಡ್ತಾ ಇದ್ದದನ್ನ ನೋಡ್ತಾ ಇದ್ರೆ ಯಾವ ಹೆಣ್ಣು ಕೂಡ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ಮೋನಿಕಾ, ನನ್ನ ನಿನ್ನ ನಡುವೆ ಬಹಳ ದಿನಗಳಿಂದ ಸಂಪರ್ಕವಿಲ್ಲದಿದ್ದಾಗ ನೀನು ನನ್ನನ್ನು ಮರೆತು ಬಿಟ್ಟಿದ್ದೆ. ಆದರೆ ಯಾವಾಗ ನಾನು ಬಂದವೋ ಏನೋ ನೀನು ಮರಳಿ ನನ್ನ ಊರಿಗೆ ಬಂದೆ. ಹೌದು, ಮರಳಿ ನನ್ನ ಊರಿಗೆ ಬಂದ ಕಾರಣವನ್ನು ಹೇಳಲಿಲ್ಲವಲ್ಲ ಮೋನಿಕಾ? ಏನೆಂದು ಹೇಳಿ ಸೂರ್ಯನಿಗೆ ನನ್ನ ಕಾಯಕ ಪೂರ್ಣವಾಗುವುದು. ಈ ಸೂರ್ಯನಿಗೆ ನನ್ನ ನಿಜ ರೂಪ ಗೊತ್ತಾಗಬಾರ್ದು. ಯಾಕೆ ಮೋನಿಕಾ, ಏನೋ ವಿಚಾರಿಸುತ್ತಿರುವ ಹಾಗೆ ಇದೆ? ಏನಿಲ್ಲ, ನಾನು PG ಮುಗಿಸಿದ ಮೇಲೆ PhD ಮಾಡ್ತೀನಿ ಅಂತ ಹೇಳಿದ್ನಲ್ಲ. PhDನ ಗ್ರಾಮೀಣ ಅಭಿವೃದ್ಧಿ ವಿಷಯದಲ್ಲಿ ಮಾಡ್ತೀನಿ. ಹೀಗಾಗಿ ಗ್ರಾಮೀಣ ಪ್ರದೇಶದ ಆಗು ಹೋಗುಗಳ ಬಗ್ಗೆ ಸ್ಟಡಿ ಮಾಡಲು ಬಂದಿರುವೆ. ತುಂಬಾ ಸಂತೋಷವಾಯಿತು ಮೋನಿಕಾ. ನೀನು ಗ್ರಾಮೀಣ ಕೃಷಿ ಪದ್ಧತಿಯ ಬಗ್ಗೆ ವಿಷಯ ತೆಗೆದುಕೊಂಡಿದ್ದರೆ ಈ ಸೂರ್ಯ ನಿನಗೆ ಒಬ್ಬ ಒಳ್ಳೆಯ ಗೈಡ್ ಆಗುತ್ತಿದ್ದ. ಐ ಸಿ. ಯಸ್, ನಾ ನಂಬಿದ ಭೂತಾಯಿ ಯಾವುದೇ ರಾಸಾಯನಿಕ ವಿಷಪೂರಿತ ಗೊಬ್ಬರ ಹಾಕದಿದ್ದಕ್ಕೆ ಮೊನ್ನೆ ಆ ಧಾರವಾಡ ಕೃಷಿ ವಿದ್ಯಾಲಯವು ಸಾವಯವ ಕೃಷಿ ಪಂಡಿತ್ ಎಂಬ ಬಿರುದನ್ನು ಕೊಟ್ಟಿದೆ. ಕಂಗ್ರಾಚುಲೇಷನ್ ಸೂರ್ಯ, ಕಂಗ್ರಾಚುಲೇಷನ್. ನೀನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಕಾಯ ವಾಚ ಮನಸ್ಪೂರ್ವಕವಾಗಿಯೇ ಮಾಡ್ತೀಯ. ಹೀಗಾಗಿ ನಿನಗೆ ಗೆಲುವು ಬೆನ್ನ ಹಿಂದೆ ಇದೆ. ಮೋನಿಕಾ, ನೀನು ನನ್ನ ಮಾರ್ಗದರ್ಶನವನ್ನು ಮಿಸ್ ಮಾಡಿಕೊಂಡೆ. ಸಾವಯವ ಕೃಷಿ ಪದ್ಧತಿ ಗೈಡ್ನಾಗಿ ಮಿಸ್ ಆದ್ರೆ ಏನಾಯ್ತು? ನನ್ನ ಪ್ರೀತಿಯ ಪ್ರಣಯದಲ್ಲಿ ನೀನೇ ನನ್ನ ಮಾರ್ಗದರ್ಶನದ ಕನಸುಗಾರ. ಮೋನಿಕಾ, ಪ್ರೀತಿ ಪ್ರೇಮದಲ್ಲಿ ನೀನು ನನಗಿಂತ ಒಂದು ಕೈ ಇದೆಯಾ? ಸೂರ್ಯ, ನಿರ್ಭಯವಾಗಿ ಹೀಗೆ ನಮ್ಮಿಬ್ಬರ ಇಬ್ಬನಿಯ ಕಾಮದ ಕಾರ್ಮೊಡಕರಿಗೆ ಭೂಮಿಗೆ ಅಪ್ಪಳಿಸುವಂತೆ ಆಡೋರಿಗೆ ಕಾಮ ಏನಿಲ್ಲ. ಅದೆಂತ ಮಾತನಾಡಿಬಿಟ್ಟೆ ಮೋನಿಕಾ. ಪ್ರೀತಿ ಪ್ರೇಮವೆಂದರೆ ಕೇವಲ ಕಾಮಮೋಹವನ್ನು ಹಿಂಗಿಸಿಕೊಳ್ಳುವ ಸಾಧನವಲ್ಲ. ನೂರಾರು ವರ್ಷ ಗಟ್ಟಿಯಾಗಿ ಬಾಳುವಂತೂ ನಿಜವಾದ ಬಂಧನ. ಈ ಸತ್ಯ ಅದೆಲ್ಲ ಬೇಡ, ಮುಂದೆ ಇದ್ದೇ ಇದೆಯಲ್ಲ. ಈ ಕೈಲಾಗದವರ ಹತ್ತಿರ ರಸಿಕರಿಲ್ಲ. ಸುಮ್ಮನೆ ಕೈ ಚಾಚೋದು ವ್ಯರ್ಥ. ಎಲ್ಲಿ ಸ್ವಲ್ಪ ಸಮಯ ಇವಳ ಉಪಯೋಗ ತೆಗೆದುಕೊಂಡು ಅನಂತರ ಸುಮ್ಮನೆ ತಮಾಷೆ ಮಾತಾಡಿದೆ. ಈಗ ನಿಮ್ಮ ಜೊತೆ ಹಾಡು ಹಾಡಿ ಡ್ಯಾನ್ಸ್ ಮಾಡಲು ಒಪ್ಪಿಗೆ ಇದೆಯಾ ಅಥವಾ? ಖಂಡಿತ ಒಪ್ಪಿಗೆ ಇದೆ.
ನಿನ್ನ ಜೊತೆಲಿ ಸತ್ತು ನಿನ್ನ ಜೊತೆಲಿ ನಿನ್ನನ್ನ ಜಪಿಸದೆ ಇರುವಂತ ಕ್ಷಣವೂ ಇಲ್ಲ. ಸರಿ, ನೀನು ನನ್ನ ಕೈ ಬಿಡೋದಿಲ್ಲ ತಾನು? ಖಂಡಿತ ಇಲ್ಲ ಮೋನಿಕಾ, ಖಂಡಿತ ಇಲ್ಲ. ಈ ಸೂರ್ಯ ನಂಬಿ ಬಂದವರನ್ನು ಕೈ ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ನಮ್ಮಿಬ್ಬರ ಪ್ರೀತಿ ಅಮರವಾಗಿದ್ದ ಮೇಲೆ ಈ ಸದ್ಯದಲ್ಲಿಯೇ ನಿನ್ನ ಕೈ ಹಿಡಿದು ನನ್ನ ಸೇರಿಸಿಕೊಳ್ಳುತ್ತೇನೆ. ಸದ್ಯ ನನ್ನ ಕೈ ಬಿಟ್ರೆ ನನಗೆ ಸಾಕಾಗಿದೆ. ಅಂತೂ ಪ್ರೀತಿಯ ಸೋಂಕು ರೋಗ ಹಿಡಿಸ್ತೇ. ಆ ಸೂರ್ಯ, ನಾನು ಬರಲ್ಲ? ತಾವು ಮೋನಿಕಾ, ನನ್ನ ತಾಯಿ ಹೊರದಿಂದ ಬರುವ ಸಮಯವಾಗಿದೆ. ಅವಳ ಪರಿಚಯ ನಿನಗೆ ಮಾಡಿಸಿಕೊಡುತ್ತೇನೆ. ನಂತರ ಅವಳ ಕೈತುತ್ತು ಸವಿದುಕೊಂಡು ಹೋಗುವಂತೆ. ಈ ತಳಗಳ ಹೊಲಸು ಸಗಣಿಯ ವಾಸನೆಯಿಂದ ನನ್ನನ್ನು ಬಿಟ್ಟರೆ ನನಗೆ ಸಾಕಾಗಿದೆ. ಸೂರ್ಯ, ಇನ್ನೊಂದು ಸಾರಿ ಬಂದಾಗ ಖಂಡಿತ ಊಟ ಮಾಡ್ತೀನಿ. ನಾನು ಹುಚ್ಚು ಹುಡುಗಿ ತನ್ನ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾಳೆ. ಆದರೂ ನನ್ನ ಹುಡುಗಿ ಹೃದಯವಂತೆ. ಇರಲಿ, ರಾಮಣ್ಣ ಎಷ್ಟು ಹುಡುಕಿದರೂ ಸಿಗುತ್ತಿಲ್ಲವಲ್ಲ. ನನ್ನ ಗೆಳೆಯ ಹುಡುಗಿಯಲು ಕೂಡ ಅವನ ಹುಡುಕಾಟದಲ್ಲಿ ಮದುವೆಯಾಗಿದ್ದನು. ರೈತರ ಪರ ಹೋರಾಡುವ ರಾಮಣ್ಣ ಇನ್ನಿಲ್ಲ ಎಂದರೆ, ಹೇ ದೇವ, ರೈತನ ಕಣ್ಣೀರಿಗೆ ಆಸರೆ ಯಾರು? ಹೇ ದೇವ, ರೈತನ ಕಣ್ಣೀರಿಗೆ ಆಸರೆ ಯಾರು? ಇವನವನ ಲಗಾಮಲ್ಲದ ಕುದುರೆಯಾಗ ಯಾಕೆ ಸಿಕ್ಕಾಡ್ರಿ ಈ ಮೋನಿಕಾ. ನಾನು ನೋಡ್ರ ಒಂದ್ ಅರ್ಥ ಆಗಲ್ಲ. ಒಮ್ಮೆ ನೋಡ್ರ ಬೆಂಕಿ ಬೆನ್ನತ್ತಾಳ, ಇನ್ನೊಮ್ಮೆ ನೋಡ್ರ ನಮ್ ಸಾವುಕಾರನ್ ಬೆನ್ನತ್ತಾಳ, ಈಗ ನೋಡ್ರ ನಮ್ ವಿರೋಧ ಪಕ್ಷ ಉಪನಾಯಕ ಸೂರ್ಯನ್ ಬೆನ್ನತ್ತಾಳ್ರಿ. ಅದಕ್ಕ ದೊಡ್ಡವ್ರು ಹೇಳ್ತಾರ, ಕುದುರೆ ನಿಲಿ ನೀರಿ ನಿಲಿ ಸಿಗೋದ, ಆದ್ರೆ ಹಿಂದಿ ನಿಲಿ ಸಿಗುದ ಬಹಳ ಕಷ್ಟ ಐತಂತ. ಅದೆಲ್ಲ ಹೋಲ್ ಬಿಡ್ರಿ. ನನ್ನ ಮಗಳ ಬ್ಯಾಡ ಅಂದ್ರು ಇನ್ಕಮ್ ಟ್ಯಾಕ್ಸ್ ಮ್ಯಾಚ್ ಮಾಡ್ಬೇಕಂತ ಹೇಳಿ ವ್ಯವಸಾಯ ಮಾಡಾಕ ರೊಕ್ಕದಾಗ ಹೊಲ ಹಿಡ್ದಾಳ. ಅದನ್ನ ಬೀಜ ಬಿತ್ತಾಕ, ಬೆಳಿ ತೆಗ್ಯಾಕ, ಗಳೆ ಹೊಡ್ಯಾಕ ಯಾವನಾರ ಒಬ್ಬನ ಕೃಷಿ ಪಂಡಿತ ಹುಡ್ಕಾಡಕತ್ತಾನ. ಇನ್ನೂ ಸಿಗೋಲ್ಲ. ಅಲ್ಲಿ ಹೋಗುನ್ ಬಾಯಲ್ಲಿ ಅಲ್ಯಾಕ ಇಲ್ಲಿ ಮಾಡಕ್ ಬಂದಿ ಇಲ್ಲ ಮಾಡ ಅಲ್ಲಿ ಬಾರಿ ಅಲ್ಲಿ ಬೇಡ ಇಲ್ಲಿ ಎಲ್ಲ ನೋಡ್ತಾರಲ್ಲ ಅವ್ರ ನೋಡ್ಲಿ ನೋಡಕ ಮಾಡಾದತ್ತೆ ಮಾಡ ಮಾಡು ನಾಳಾಗ ಹೋಗೋ ಮತ್ತೆ ಅಲ್ಲೇ ತಮ್ಮ ಅದ್ ನಿನ್ನ ಕೈಯಿಂದ ಆಗೋದಿಲ್ಲ ಬಿಡು. ಯಾಕೆ ಆಗುದಿಲ್ಲ? ಯಾಕಂದ್ರ ನೀನು ಹೊಸ ಹುಡುಗದಿ, ಅದಕ್ಕ ಅನುಭವ ಬಾಳ್ಬೇಕ್ಲಿ ತಮ್ಮ, ಅನುಭವ ಬಾಳ್ಬೇಕ. ನಿನ್ನಂತ ಮಾಡಿ ಹುಡುಗರು ಕೈಯಾಕ ಮಾತ್ರ ಹೊಲ ಹೆಂಗ್ ಗೊತ್ತಬೇಕು, ನೈಸಾಗಿ ಹೆಂಗ್ ಬೀಜ ಬಿತ್ಬೇಕು ಅನ್ನೋದ ಹಾಕಿರಂಗಿಲ್ಲ ನಿಮಗ. ಯಾಕ್ಲಿ ಚಾರ್ಲಿ ಮಾವ ಒಮ್ಮೆ ದೂರ ಬಂದಾಗೈತಿ ಬಿಡಾಕತ್ತಿ. ಅದಕ್ಕೇನ ನೀನು ಒಟ್ಟು ತಂದಾಗ ಹೊಸ ಬದಲು ನಂದು ಯಾನೇ ಅನ್ನಾಕ ಹೋಗೋಣ ನಾ ಒಮ್ಮೆ ನಿನ್ನ ಮಗಳು ಹೊಲ್ದಾಗ ಗಳೆ ಮಾಡೀನಿ ಅಂದ್ರ ಸಣ್ಣಗೆ ಬೀಜ ಬಿತ್ತಿ ತಳ್ಳ ಒಮ್ಮೆ ಅಂದ್ರೆ ಒಮ್ಮೆ ಎಡಿ ಹೊಡೆದ ಬಾಜು ಹೊಲ್ದಾಗ ಪೀಕ್ ನಾಟಿರಂಗಿಲ್ಲ. ನಿನ್ನ ಮಗಳು ಹೊಲದಾಗ 100% ಗ್ಯಾರಂಟಿನ 100% ಗ್ಯಾರಂಟಿ. ನಿಮಗೆ ಡೌಟ್ ಇದ್ರ ನಿನ್ನ ಮಗಳ ಕೇಳಿ ತಿಳ್ಕೊ. ನನ್ನ ಮಗಳ ತೋರ್ಸೆ ಬಿಟ್ಟೆ ನೀನ್ ನೇಗಲ್ ತುದಿ. ನಾ ಇನ್ನೂ ತೋರ್ಸಲು ಮಾವ ನನ್ನ ಪವರ್ ಹೆಂಗೈತಂತ ಬರೀ ಬ್ಯಾರೆದವ್ರ ಕಡೆ ತಿಳ್ಕೊಂಡು ಬಂದಾಳ. ಹೇಳುವ ಮಾವ ನಿನ್ನ ಮಗಳು ಹೊಲ ಪಸಂದ ಬಾಳಾಗೈತೆ, ಕಡಿತೂ ಹಂಗೈತಿ, ಎಲ್ಲ ಹಂಗೈತಿ. ನೀ ಯಾವ ನೋಡಿ ಹಾಕಿ ತಗದು ತೋರ್ಸಾಳ. ನಾ ಮಾಡಕ್ ಬಂದಾಗ ನೋಡ್ತಾನೆ, ಈಗ ನೋಡೋ ತಾಳಕ್ಕೆ ಏನ ಅದರಿ ಹೊಲಕ್ ಹಚ್ಚಿದ ಬೇಲಿ. ಬಾರೋ ಮಾವ ಒಮ್ಮೆ ನೋಡ್ಬಾರು ಮಾವ ಅಂತೇಳಿ ಗಂಟು ಬಿದ್ದ. ಕರಿಕೆ ಬಾಳ ಬೆಳೆದೈತಿ ನೋಡ್ಬಾರು ಮಾವ ಅಂತಾಳ. ನಾವು ಬಿಟ್ಟಿಲ್ಲ, ಮೊದ್ಲ ಅದಕ್ಕ ನಿಂತೀವಿ. ಹಿಂಗ ಎತ್ತಿವಿ, ಹಿಂಗ ನೋಡಿ ಬಂದನ. ಏನ್ ಎತ್ತಿ ನೋಡಿ ಬಂದಿ? ಹೊಲಕ್ ಹಚ್ಚಿದ ಬೇಲಿ ರೀ.
ಅಲ್ಲ ಎಲ್ಲ ಗೇಮ್ ಫಿಕ್ಸ್ ಮಾಡ್ಕೊಂಬಂದ್ರಿ ಈ ಮಂಗ್ಯಾನ ಮಗ ಬರ್ಲಿ ನನ್ನ ಮಗಳು ಈ ಕಡೆ ಬರಾಕತ್ತಾಳ ನನ್ನ ಪರಮೇಶನಿಂದ ಈ ವ್ಯವಸ್ಥೆಗೆ ಕರ್ಕಿವಲ ಬೇಲಿ ಐತೆ ಹೆಂಗ ತೋರಿಸಿದಂತ ಕೇಳ ಬರ್ತಾನ ಮನಿ ಅನ್ನಂಗಲ್ಲ ಸ್ವಲ್ಪ ಗ್ಯಾಸ್ ಹತ್ರ ಸಾಕು ಚೂರ್ಣ ಮಾಡ್ತಾ ಗಾನ ಬಜಾನ ಪಪ್ಪ ಏನು ನಮ್ಮ ಪಾರ್ಟ್ನರ್ ಜೊತೆ ಜಬರ್ದಸ್ತಾಗಿ ಮಾತಾಡ್ಕೊಂಡು ನಿಂತಿಲ್ಲ ಬಜ್ಜಿ ಏನ ಬಜ್ಜಿ ಮುರುಕ ನಾವ ಒಳ್ಳೆ ಕಷ್ಟಪಟ್ಟಾರ ನಿನ್ ಲೈಫಿಗಲ್ಲ ನಿನಗೆ ಸುದ್ದಿ ಗೊತ್ತಿಲ್ಲ ಗೊತ್ತಿಲ್ವಾ ಏನ ಊರಾಗ ಅದಲ್ಲ ಈ ಗಣಮಗನ ಬಹಳ ಫೇಮಸ್ ಅಂತೆಪ್ಪ ಬಿಟ್ಟು ಬೆಳಕ ಪೀಕ ತೆಗಿಯಕ ಏಕ್ ನಂಬರ್ ಅಂತೆಪ್ಪ ಅಂತ ಕೊಟ್ಬಿಟ್ಟಿನಿ ಇವ್ರ ಅಪ್ಪನಗದಾರ ನಮ್ಮ ಊರಾಗ ಹೌದಾ ಹಾ ಯಾರ್ಯಾರು ನಮ್ ತುಂಗಳು ಶ್ರೀಕಾಂತ್ ಅದಾನ ಪತ್ರಾಪಸ್ ಅದಾನ ರಗಡ್ ಮಂದಿ ಅದಾರ ಆದ್ರೂ ಅವ್ದು ಯಾವ್ದು ಇಲ್ಲಪ್ಪ ನನಗೆ ಯಾಕ ಅವಂಗ ಮನಸ್ಸು ಬಂದಂತ ಇವ್ಗ ಕೊಡ್ಬೇಕು ಅನಿಸ್ಬಿಟ್ಟತಿ ನಾ ಫಿಕ್ಸ್ ಆಗಿ ಅವಾಗ ಕೊಟ್ಬಿಟ್ಟಿನಿಪ್ಪ ಹೊಲ ಇವ್ರದ 3 ಫೂಟ್ ಅದಾನ ಇವ್ ಏನ್ ಪಸಂದ್ ಆಗೈತಿ ಏ ಮಾವ ನೀ ನೋಡಿದೆ ಅಂದ್ರ ಇಲ್ಲಿ ನಿಲ್ಲುಲ್ಲ ನಾಟಕ ನರಸಾಪುರಕ್ಕ ಹೋಗಿ ತಲೆಯಾಗ ಇಟ್ಕೊನಿ ಕಟ್ಟಿ ಅಂತ ಮೈ ಮಾಡ್ಕೊಂಡ ಬಂದ್ಬಿಟ್ಟಿರಿ ಹಂಗ ಯಾರ್ದಾರ ನೂತ ಎಲ್ಲ ಮುನ್ ಜಾತ್ರೆ ಮಾಡಾಕ್ ಬಂದಿ ನಾಟಕ ಒಂದು ಕ್ವಾಟ್ರ 3 ಸುತ್ತ ತಿರುಗಿ ನೀ 3ಗೆ ಹೋಗಿ ನೆನಪನಾಗ ಇಟ್ಕೊನಿ ಅಲ್ಲ ನಿನ್ನ ಮೈಯಾಗ ಕಡ್ಡಿ ಐತೆ ನನ್ನ ಮಗಳ ಮೈಯಾಗ ನನ್ನ ಮಗಳು ಹೊಲಾಗ ಸರಿಗ್ ಬಾಳ ಐತಿ ಅಲ್ಲಿ ನಿನ್ ಮಗಳು ಎಲ್ಲ ಕರಿಕೈತೆ ನಿನ್ನ ಮಾರಿನ್ಯಾಗ ಮೀಸೆ ಇಲ್ಲಲ್ಲಿ ಹ್ಯಾಂಗ ನೀ ಹಿಂಗಾಗಿ ಅವನ ತುಂಗುಳ ನಿಂಗ ಚಕ್ಕ ಅಂತ ಹೆಸರು ನಿಂಗ ಅದನ್ನ ಹೇಳ್ತಾನೆ ಕೇಳಿಲ್ಲ ನನಗ ಮಾರಿ ಮೈ ಮೀಸಿಲ್ಲ ಅಂದ್ರ ನಾ ಇಷ್ಟು ಸಣ್ಣ ಇದ್ದಾಗ ಹೆಂಗ ಬ್ಯಾಟಿಂಗ್ ಆಡಿರ್ಬಾರ್ದ ಹೆಂಗ ಮುಟ್ಟಿಸಿರ್ಬಾರ್ದ ಅಲ್ಲೇನು ಉದ್ರಿಸ್ತಿಲ್ಲಿ ಒಂದು ಸಿಗ್ಲಿಲ್ಲ ಬೀದಿಗೆ ಒಂದು ಸಿಗ್ಲಿಲ್ಲ ನಂದ ಅಂತ ಹೇಳಿ ಮ್ಯಾಗ ಮಣ್ಣು ಹಾಕೊಂತ ಹೋಗೋದಾಕೈತಿ ನೀ ಹಿಂಗ ನಿನ್ಗೆ ಯಾವ ಕೊಡ್ಕಂಡಿ ಅಣ್ಣಾರ ಏಪ್ಪ ಈಗ ಮಾತಾಡ್ಕೊ ಬಂದ್ರೆ ಕೆಲಸಿಲ್ಲ ನಾನು ಸ್ವಲ್ಪ ಹೊಲ ತೋರಿಸ್ಬರ್ತೀನಿ ನೀ ನಡೀಪ್ಪ ನೀನು ಹೊಲ ಎಂದ ಡೇಟ್ ಫಿಕ್ಸ್ ಮಾಡ್ಬೇಕಂತ ಮಾಡಿವ ಹಂಗ ಮಾಡ ನಾ ಹಿಂಗ್ ಹೋಗಿ ಬರ್ಬೇಕು ಹೌದಲ್ಲ ಹೋಗಲೇ ಗೊತ್ತತ್ ನನಗ ಈ ಪರವಾಳ ಹೆಂಗ್ ಮಾಡ್ಬೇಕು ಹೆಂಗ್ ಎದುರು ಮಾಡ್ಬೇಕು ಅಂತ ಎಲ್ಲ ಗೊತ್ತತ್ ನಂಗ ಮತ್ತೆ ಇಲ್ಲಿ ನಮ್ಮ ಅಪ್ಪನ ಒಂದ ಪಾಯಿಂಟ್ ಟರ್ನ್ ಮಾಡಿಬಿಟ್ಟಲ್ಲ ಹೆಂಗಂತ ಅಲ್ಲಿ ಮೊದಲಿಗೆ ನಿಮ್ಮ ಅಪ್ಪನ ವೀಕ್ನೆಸ್ ಎಲ್ಲ ಚೆನ್ನಾಗಿ ಗೊತ್ತತ್ ನಂಗ ಟೈಮ್ ಬಂದಾಗ ಉಪಯೋಗಿಸೋದನ್ನ ಹಂಗೆಲ್ಲ ಅನ್ನಕ್ ಹೋಗ್ಬೇಡ ಹೋಗ್ಲಿ ಬಿಡ ಮರ ಬಳಿಗೊಂದು ಆಗ ಈಗ ಅನ್ನಕತ್ತೈತಿ ಎಲ್ಲ ಬಿತ್ತಕ್ ರೆಡಿ ಮಾಡ್ಕೊಂಡಿಲ್ಲ ಮತ್ತ ಲೇ ನೀನು ಹೊಲ್ದಾಗ ಬೀಜ ಬಿತ್ತಿದ್ರೆ ಎಲ್ಲ ಮಾಯಾಗಿ ಹೋಗ್ತೈತೆ ಅಲ್ಲ ಯಾಕೆ ಮಾಯಾಗಿ ಹೋಗೈತಿ ಅಂತ ಹಳೆ ಮಳಿ ಕರಿಕೆ ಹಾಕಿದ್ರು ಪಡೆದಾಗ ಬೀಜ ಗೊಬ್ಬರ ಬಿತ್ತಿದ್ರ ಮಠ ಮಾಯಾಗಿ ಹೋಗ್ತಾವ ಲೇ ಅಲ್ಲ ನೀನು ಸಾಮಾನು ಐತಿಲ್ಲ ಟ್ರ್ಯಾಕ್ಟರ್ದು ಆ ಸಾಮಾನು ರೆಡಿ ಮಾಡ್ಕೊಂಡು ಹೋಗಿ ಅಲ್ಲ ನೀನ್ ಕಿರ್ಕಿ ಕೆತ್ತೋದಪ್ಪ ಆ ಗರಿಕೆ ಕಿತ್ಲಿಕ್ಕಂದ್ರ ಮತ್ತೆ ನೀ ಹೆಂಗಿಲ್ಲ ಈಗ ನೋಡ ಹೇಳಕತ್ತೀನಿ ನೀ ಏನ್ ಮಾಡ್ತೀವಿ ಹೆಂಗ್ ಮಾಡ್ತೀವಿ ನನಗೆ ಗೊತ್ತಿಲ್ಲ ಪೀಕ್ ಮಾತ್ರ ಪಕ್ಕ ಬರ್ಬೇಕು ಅದಕ್ಕೆ ಯಾಕೆ ಚಿಂತೆ ಮಾಡ್ತಿಲಿ ನೀನ ಇಟ್ಟು ಪರ್ಮಿಷನ್ ಕೊಟ್ರ ಒಂದ ತಿಂಗಳಾಗಂದ್ರೆ ನೀನೆಲ್ಲ ಎಲ್ಲ ಆಕಾರ ಬದಲ ಮಾಡ್ನ ಅಲ್ಲಿವರೆಗೂ ಒಂದು ಹೋಗಿಲ್ಲ ಕವನ ಅಯ್ಯೋ ನೀ ಕೇಳೋದ್ ಹೆಚ್ಚ ನಾ ಹೇಳೋದ್ ಹೆಚ್ಚ ಹೇಳ್ತೀನಿ ಕೇಳ ಹಾಲಿಗಿಂತ ಬಣ್ಣವಿಲ್ಲ ನೀರಿಗಿಂತ ಕಲರ್ ಇಲ್ಲ ಹಾಲಿಗಿಂತ ಬಣ್ಣವಿಲ್ಲ ನೀರಿಗಿಂತ ಕಲರ್ ಇಲ್ಲ ನೀರಿಗಿಂತ ಗೆಳೆಯ ನನಗಿಲ್ಲ ಮಣ್ಣು ನಂಬಿ ನಾನಾದೇ ರೈತ ಕುರಿಯನ್ನು ನಂಬಿ ನಾನಾದೇ ಕುರುಗಾರ ಮಡಿಕೆಯನ್ನು ನಂಬಿ ನಾನಾದೇ ಕುಂಬಾರ ನಿನ್ನಂತ ಬೆಳ್ಳನ ಹುಡುಗಿಯನ್ನು ನಂಬಿ ಹಾಗೆ ಬಿಟ್ಟಿಲ್ಲ ಏನ 60 ಕರಗದ ಮನಸ್ಸೇ ಇಲ್ಲ ಮಾತಿಗಿಲ್ಲ ಮಾತು ಮಾತಾಡಕ ಅಂದಾಗ ಮಾವ ನೀನೇ ಅಲ್ಲೋ ನನ್ನ ಮನುಷ್ಯನ ರಾಜ ಒಳ್ಳೆ ಮಾತಾಡ್ತಾವ ನಮ್ಮ ಮಾಮ ಮಾರಿ ನೋಡಿದ್ರೆ ಏನು ಬರಂಗೆ Hum
ನಿರ್ವಸಿಕ್ಕಿದ್ರೆ ಹಾಗೆ ಹೇಳ್ತದೆ ಏ ಬೇಡ ಹಂಗೆಲ್ಲ ಮಾಡ್ಕೊಂಡು ಮತ್ತೆ ನೀ ತೋರ್ಸಿದ ಕಂಟ್ರಿಗಳು ಅವತ್ತಿಗೆ ಮದ್ರಂಗಿ ಹಾ ಆ ವಜ್ರ ಕಾಂತಂದ ಊರ್ನಿಗೆ ಬಾಳ ಆಗೈತಿ ನೋಡ ಹೊಲ ಅಂದಿಲ್ಲ ಮನಿ ಅಂದಿಲ್ಲ ಬಡೂರ್ ಅಂದಿಲ್ಲ ಬದ್ರ ಅಂದಿಲ್ಲ ಎಲ್ಲ ಅತ್ತಿ ಕಸ್ಕೊಂಡ ತಾನ ಹೆಸರ್ಲೇನು ಮಾಡ್ಕೊಂಡಾನ ಅದ್ರ ಕೆಮಿಕಲ್ ಫ್ಯಾಕ್ಟ್ರಿನೂ ಕಟ್ಟ್ಯಾನ ಈಗ ರೈತ ಸಂಘದ ಅಧ್ಯಕ್ಷನ ಆದಾಗೂ ಹೊಂಟಾನ ಆ ಮಂಗ್ಯಾನ ಮಗಂದು ಪಾಪದ ಕೂಡ ತುಂಬಿ ಬಂದಂಗ ಕಾಣ್ತೈತೆ ನಿಮ್ಮ ಅಪ್ಪಗ ಚಂದ ಹೇಳ ಇಲ್ಲ ಅಂದ್ರ
ಸಣ್ಣ ಕೈ ಕಡದ ಮಣ್ಣ ಕೊಡ್ತಾನ ಏ, ಹಂಗ್ ಮಾಡಿ ಹೋಗ್ರೆ ಅವ್ನು ನಮ್ಮ ಅಪ್ಪಗೆ ಎಷ್ಟು ಹೇಳ್ತೀನ ಆ ಸಾವುಕಾರನ ಬೇಗ ಹತ್ತಿ ಬೇಡ ಆ ಬಾಳೆ ಬೇಗ ಹತ್ತಿ ಬೇಡ ಅಂತ ಆದ್ರೆ ನಮ್ಮ ಅಪ್ಪ ಅವ್ನ ಮಾತು ಕೇಳಂಗಿಲ್ಲ ಅಂತ ನೋಡ ದೋಸ್ತ ಇವತ್ತು ಏನೇ ಯಾಕಾಗ್ಲಿ ಒಟ್ಟ ಆ ಸಂಘದ ಅಧ್ಯಕ್ಷರು ಮಾಡ್ಕೊಳ್ಳೋದು ಬೇಡ ಅವ್ನು ಹೆಂಗಕ್ಕ ನಾವು ನೋಡೋಣ ಅಂತ ನಡಿಗೆ ಹೋಗಿ ನಡಿಯಕ ಎಲ್ಲ ರೈತರಿಗೆ ತಿಳಿಸಿ ಹೇಳಿ ಹಾ ಜಾತ್ರೆನ ಮಾಡುವುದು ನಡಿ ರೈತ ಎಸ್ ಸೋದರಕ ಸುಟ್ಟರ ಗಾಳಿಯನ್ನು ಸುತ್ತಿಕೊಂಡು ಸುಟ್ಟ ಭರ್ಣ ಮಾಡುವ ಬೆಂಕಿ ನಿನ್ನದು ಸುಡುವಾಗ ಆ ಹಸಿರಿಟವು ನಿನ್ನ ಹೆಗಲ ಮೇಲೆ ರಾರಾಜಿಸುತ್ತದೆ. ವಜ್ರಕಾಂತ್, ರೈತ ಸಂಘದ ಸದಸ್ಯರಲ್ಲಿ ಮುಕ್ಕಾಲು ಭಾಗ ನಮ್ಮ ಕಡೆ ಸಾಕ್ಷಾತ್ ಪರಮಾತ್ಮಡಿ ಎದುರಾಳಿಯಾದ್ರು ಗೆಲುವು ನಮ್ಮದೇ. ಸಾವುಕಾರ ಇಂದು ಸಾಯಂಕಾಲ ಬಹಿರಂಗ ಸಭೆ ರೈತರ ಸಮಸ್ಯೆ, ನೀರಿನ ಬಂಡಾಯ, ಹಳ್ಳಿಯ ಸುಧಾರಣೆ, ಮಹಿಳೆಯರ ಸ್ಥಾನಮಾನ ಕುರಿತ ಆ ಡೊಂಕಿ ಭಾಷಣ ಬಿಗಿರೆ ಆ ಬಹಳ ಜನ ಮಳ್ಳಾಗಿ ನಮ್ಮ ಕಡೆ ತಿರುಗ್ತಾರ. ನನಗೆ ಪಟ್ಟು ಮಾಡಿ ತೋರಿಸಿದರೆ ಪಟ್ಟವನ್ನ ನುಂಗುತ್ತೇನೆ. ಬೇಕೆ ಇವರಿಗೆ ಎಷ್ಟು ಬೇಕು ಅಷ್ಟು ಹಣ ಕೊಟ್ಟು ಕಳಿಸು, ಮುಂದಿನದು ನಾನು ನೋಡಿಕೊಳ್ಳುತ್ತೇನೆ. ಓಕೆ ವಜ್ರಕ, ಓಕೆ. ಚಾರ್ಲಿ ಬನ್ನಿ, ನಾ ಹೇಳಿದಂತೆ ನೀವು ಮಾಡಿ. ಮೋನಿಕಾ ಹಾ
ರಮೇ ಲೇ ಚಾರ್ಲಿ ಲೇ ಬಪ್ಪ ನಡೆ ಕಾರ್ಖಾನೆ ಕಾಮಗಾರಿ ಕೆಲಸ ನೋಡಿ ಬರೋಣ. ನೋಡಿಲಿ ಹವಾ ನೋಡ್ರೆ ನಿಮ್ದೈತೆ, ನಾ ಏನ್ ಮಾಡಾಕತ್ತಿ. ಅಲ್ಲ ಅಲ್ಲ ಆ ರೈತ ಸಂಘದ ಅಧ್ಯಕ್ಷ ಸ್ಥಾನದ ಮ್ಯಾಗ ನಿಮ್ಗೆ ಯಾಕೆ ಅಂತೀನಿ, ಮನಸ್ಸು ಮಾಡಿದ್ರ ಈ ಭಾಗದ MLA ಆಗ್ಬೋದ. ಬಟ್ ಒತ್ತಾಟದಿಂದ ಬಳ್ಕೊಂಡ್ ತಿನ್ನಾಕತ್ತಾರ್ರಿ. ನಡ್ರಿ ನಾವು ಸ್ವಲ್ಪ ಕೈಕಾಲ ಆರಿಸಿದ್ರ जीवन को निर्माण करके बोल गया. ಆದರೆ ನನ್ನಿಂದ ಸೃಷ್ಟಿಗೊಂಡ ಈ ದುರಂಕಾರ ಸಾಮ್ರಾಜ್ಯದಲ್ಲಿ ಕುಖ್ಯಾತ ಖಳನಾಯಕನಾಗಿ ಈ ನನ್ನ ರೌಡಿ ಸಾಮ್ರಾಜ್ಯದಲ್ಲಿ ಅತ್ಯುನ್ನತ ಪರಿಸರ ಈ ಬೆಂಕಿಯ ಪ್ಲಾನ್. ಲೇ ವಜ್ರಕಾಮ್, ನಿನ್ನ ಶ್ರೀಮಂತಿಕೆಯ ಶ್ರೀತನ ಕ್ಷಣಿಸುವ ಸಮಯ ಸಮೀಪ ಬಂದಾಯಿತು. ನಾನು ಎಲ್ಲ ಜಯರ ಮನೆಯಲ್ಲಿ ಬಿಟ್ಟು ಒತ್ತಾಡುವ ಹೊಳಾನೆಯಾದೆ. ಪಕ್ಕಿನಿಂದ ಮೆರೆಯುತ್ತಿರುವ ನಿನ್ನ ತಂಗಿಯ ಶೀಲದ ಸುಖ ಅನುಭವಿಸಿ ಮುಂದೆ ಬಿಸಾಕುವೆ ಹೊಸೋರೆ ತಟ್ಟಿಗೆ. ಓಹೋ, ನನ್ನ ಸೂತ್ರಧಾರಿ ಮೋನಿಕಾ ಇತ್ತ ಕಡೆ ಬಂದಂತಾಯ್ತು. ಬರಲಿ ಬರಲಿ ಬರಲಿ. ಹಾಯ್ ಮುನಿರಾಜ, ಬೇಗ ಬಾ, ಇದು ಫೋನ್ ಮಾಡಿದ್ದ. ಕೇವಲ ಇಂಪಾರ್ಟೆಂಟ್ ಅಲ್ಲ ಮೋನಿಕಾ, ವೆರಿ ವೆರಿ ಇಂಪಾರ್ಟೆಂಟ್ ವಿಷಯವಿದೆ. ಗುರಿ ನೋಡಿಯ ಸದರ ಕಲ್ಲಿನ ಹೊಡೆತಕ್ಕೆ ಸದ್ಯದಲ್ಲಿ ಕೈ ಬರೆದ ಕಥೆಯನ್ನು ತಿರುವು ಮುರುವು ಮಾಡುವೆ. ಅಂದ ಹಾಗೆ ನಿನಗೆ ಕೊಟ್ಟ ಕೆಲಸ ಮುಗಿಸಿರುತ್ತಾನೆ. ಬೆಂಕಿ, ಈಗಾಗಲೇ ಮೈಸೈ ಸರ್ ಕಂಪ್ಯೂಟರ್ ಹೋಗಿಲ್ಲ. ಕೇವಲ ಆ ಫ್ಯಾಕ್ಟರಿಯಲ್ಲಿ ಕರಡನ್ನ ಕೈ ಸೇರಿಲ್ಲ. ಆ ಚಾರ್ಲಿ ನಡುವೆ ಬಂದು ಹೇಳ್ತಾ ಇದ್ದಾನೆ. ಬೇಗ ಮಾಡಿ ಮುಗಿಸು ಮೋನಿಕಾ. ಆ ಚಾರ್ಲಿಗೆ ಸ್ವಲ್ಪ ಹಣರಾಶಿ ತೋರಿಸಲು ಸುಮ್ಮನೆ ಬಿಟ್ಟಿರುತ್ತಾನೆ. ಅವನ ವಿಷಯ ನನಗೆ ಬಿಡು. ಆ ಫ್ಯಾಕ್ಟರಿ ಎಲ್ಲರಿಗೂ ನಮ್ಮ ಮಾದರೆ ಇಡೀ ಊರಿನ ರೈತರು ನಮ್ಮ ಅಡಿಯಾಳಾಗಿ ಬಿದ್ದಿರುತ್ತಾರೆ. ಕುಚ್ ಭಿ ನಹಿ ಸಂಕಲ್ಪ ಹೋ ಸಕ್ತಾ, ಸಮझो ಪ್ಯಾರ. Yes, कल जो था अद्भुत, कल जो है अनुभव, अभी जो है जीवन है. ಮೋನಿಕಾ, ಯಾರು ಇರದ ಈ ನಿಸರ್ಗದ ಮಧ್ಯದಲ್ಲಿ ಈ ನಿನ್ನ ಸಮುದ್ರ ಖಂಡದಿಂದ ಒಂದು ಇಂಪಾದ ಗೀತೆ ಮೂಡಿ ಬರದೆ.
ಇದೇನಿದು ಮೋನಿಕಾ? ಕಡಿಮೆಯೊಂದಿಗೆ ನೀನು ನೀನು ಈ ಸಮಯದಲ್ಲಿ ನೀನು ಈ ನಿರ್ಭಯವಾದ ಸ್ಥಳದಲ್ಲಿ ಎರಡು ಸರ್ಪಗಳು ನನ್ನ ಬಗ್ಗೆ ತೊಂದರೆ ಮಾಡುತ್ತಾ? ಯಾರೇ ನೀನು? ನನ್ನ ಮೋಸದ ಪ್ರೀತಿಯ ಪಲ್ಲಕ್ಕಿಗೆ ವಾರಸ್ದಾರ ಇದ್ದಾನೆ ಅಂತ ಹೇಳಿದ್ದಲ್ಲ, ಅದುವೇ ಇದು ನಾನು ಉಪಯೋಗಿಸಿ ಬೀಸಾಕೋ ಗೊಂಬೆ. ಏನು? ನೀನು ಉಪಯೋಗಿಸಿ ಬಿಸಾಕುವ ಗೊಂಬೆನಾ? ನಿಮಗೆ ಪ್ರೀತಿ ಪ್ರೇಮ ಎಂದರೇನು ಗೊತ್ತಾ? ಪ್ರೀತಿ ಪ್ರೇಮವೆಂದರೆ ಉಂಡೆ ಎಲೆ ಬಿಸಾಕುವ ಹಾಗೆ ಬಿಸಾಕುವಿರಲ್ಲ. ನಿಮಗೆ ಮಾನ ಮರ್ಯಾದೆ ಯಾವುದು ಇಲ್ಲವಾ? ಮಾನ ಮರ್ಯಾದೆ ಕುರಿತು ನಿನ್ನಿಂದ ಉಪದೇಶ ಕೇಳುವ ಅವಶ್ಯಕತೆ ನನಗಿಲ್ಲ. ಅಷ್ಟಕ್ಕೂ ಯಾರಿಲ್ಲ, ನಿನ್ನ ಪರಿಚಯವೇ ನನಗಿಲ್ಲ. ಹೊರಟು ಹೋಗು ಇಲ್ಲಿಂದ. ನೀನು ಎಲ್ಲಿಂದಲೋ ಬಂದು ನನಗೆ ಪ್ರೀತಿಯ ಸೊಂಕು ತಗಲಿಸಿ ಈಗ ನನ್ನನ್ನು ಪ್ರೀತಿಸುತ್ತೇನೆ ಎಂದು ನನಗೆ ಮೋಸ ಮಾಡಿ ನನ್ನನ್ನು ಕೇಳಿಬಿಟ್ಟರೆ ಇಲ್ಲಿ ಸೀತಾಮಾತೆ ಸತಿ ಸಾಕುಬಾಯಿಯಂತ ಪತಿವೃತ್ತಿಯನ್ನು ಹುಟ್ಟಿ ಬೆಳೆದ ನಾನು. ನೀನು ಎಲ್ಲಿಂದಲೋ ಬಂದು ನನಗೆ ಪ್ರೀತಿಯ ಹುಚ್ಚುಳಿಸಿ ನನ್ನ ಜೀವನವನ್ನು ಹಾಳು ಮಾಡಿದೆ. ಇದು ನಾ ಹುಟ್ಟಿ ಬೆಳೆದವರು. ನೀನು ಇಲ್ಲಿ ಇರಬೇಡ, ಹೋಗು ದೂರ, ಹೋಗು ದೂರ. ನನಗೆ ಹೋಗು ಎಂದು ಆದೇಶಿಸಲು ನೀನ್ಯಾರು? ನೀನೇನು ನನ್ನ ಕೈ ಹಿಡಿದ ಪತಿಯು? ನನ್ನ ಪ್ರಾಣಕ್ಕೆ ಪ್ರಾಣ ಕೊಡೋ ಈ ರೀತಿಯ ನನ್ನ ಪ್ರಿಯಕರನು. ಯಾವುದಿಲ್ಲ ಹುಚ್ಚನಾಯಿ. ನೀನು ಎಲ್ಲಿಂದಲೋ ಬಂದು ನನಗೆ ಪ್ರೀತಿಯ ಸೊಂಕು ತಗಲಿಸಿ ಈಗ ನನ್ನನ್ನು ಬಿಟ್ಟು ಮತ್ತೊಬ್ಬನ ಜೊತೆ ಕೈ ಹಿಡಿದು ಹೊಂಟೆ. ಮೋನಿಕಾ, ನನ್ನ ಮೇಲೆ ಸಿಟ್ಟಿದ್ದರೆ ನನ್ನನ್ನು ಹೊಡಿ ಬಡಿ ಬಂದು ಹಾಕು. ಆದರೆ ನನ್ನನ್ನು ಪ್ರೀತಿಸುವುದಿಲ್ಲ ಎಂದು ಮಾತ್ರ ಹೇಳಬೇಡ. ನಿನ್ನ ಕೈ ಮುಗಿದು ಬೇಕು. ಸರಿಯಾಗಿ ನೋಡಿ, ಕರಕರಗಳ ಹೆಜ್ಜೆ ಎತ್ತುವ ಈ ನಿನ್ನ ಹೊರಸು ವಾಸನೆಯ ಕೈಗಳು ಮುಟ್ಬೇಡ. ನನ್ನ ಇಷ್ಟು ದಿನ ನಮ್ಮಿಬ್ಬರ ಮಧ್ಯೆ ನಡೆದದ್ದು ಕನಸಲ್ಲಿ ಹಿಡಿದು ಮರೆತು ನಿನ್ನ ಕೆಲಸ ನಾನು ನೋಡ್ಕೊ ಹೋಗು. ಸಗಣಿ ಎತ್ತುವ ಈ ಕೈಗಳನ್ನು ಹೊರಸುವಂತೆಯಲ್ಲ. ಇದೇ ಕೈಗಳಿಂದ ಆನಂದ ಪಡೆದುಕೊಂಡಾಗ ಪಂಚಾಮೃತವನ್ನು ಸ್ವೀಕರಿಸುತ್ತೀರಲ್ಲ, ಆಗ ಪಡೆಯಲಿಲ್ಲವೇ ಆ ನಿನ್ನ ಮಗುವಿಗೆ ಕೆಟ್ಟ ವಾಸನೆ? ಅಷ್ಟೇ ಅಲ್ಲ, ಇದೇ ಕೈಗಳಿಂದ ಈ ಪವಿತ್ರವಾದ ಭೂತಾಯಿಯ ಮಡಿಲಿಗೆ ಬೀಜವನ್ನು ಬಿತ್ತಿ ಅದರಿಂದ ಬರುವ ಫಸಲನ್ನು ಅನ್ನವನ್ನು ಸ್ವೀಕರಿಸುತ್ತೀರಲ್ಲ, ಆಗ ಪಡೆಯಲಿಲ್ಲವೇ ಈ ನಿನ್ನ ಮೂಗಿಗೆ ಕೆಟ್ಟ ವಾಸನೆ? ನಿಮ್ಮಂತ ಪ್ರತಿ ಸೋಮನಾಡಿ ಹುಡುಗಿಯರಿಗೆ ಪ್ರೀತಿ ಪ್ರೇಮವೆಂದರೆ ಪಾರ್ಟಿ ಲಾರ್ಜ್ ರೆಸ್ಟೋರೆಂಟ್ನಲ್ಲಿ ಆಚರಿಸುವುದನ್ನು ಹೇಳ್ತೀವಿ. ಆದರೆ ನಾವು ಪ್ರೀತಿ ಪ್ರೇಮವೆಂದರೆ ನೂರಾರು ವರ್ಷ ಗಟ್ಟಿಯಾಗಿ ಬಾಳುವ ಒಂದು ನಿಜವಾದ ಬಂಧನ ಅಂತೀವಿ. ನೋಡು ಮೋನಿಕಾ, ರೋಷ ಆವೇಶದಲ್ಲಿ ಏನೇನೋ ಮಾತನಾಡಿಬಿಟ್ಟೆ. ನನ್ನಲ್ಲಿ ಏನಾದರೂ ತಪ್ಪಾಗಿದ್ದರೆ ನನ್ನನ್ನು ಖಂಡಿತ ಕ್ಷಮಿಸು ಮೋನಿಕಾ, ಕ್ಷಮಿಸು. ಪ್ರೀತಿ ಪ್ರೇಮ ಎಂಬ ಸೊಂಕ ತಗಲಿಸಿ ಈಗ ನನ್ನನ್ನು ಪ್ರೀತಿಸುವುದಿಲ್ಲವೆಂದರೆ ನಾನು ಸಾಯುವೆ, ನಿನ್ನನ್ನು ಸಾಯಿಸುವೆ. ಗುಡ್ ಬೇಬಿ, ವೆರಿ ಗುಡ್. ಈ ಹತ್ಯೆ ಬಡವರಿಗೆ ತಕ್ಕ ಶಿಕ್ಷೆ ಇರಬೇಕು. ಕೋಟ್ಯಾಧಿಪತಿಗಳಿಂದ ಕೈ ಹಿಡಿಯಲು ಸಾಲು ಸಾಲಾಗಿ ನಿಂತಿರುವಾಗ ಕೂರಿಗೆ ಹೊತ್ತು ಬೆಟ್ಟಿ ಬಂದು ಫಸಲಿಗೋಸ್ಕರ ಬರ್ಚು ಬಿಡಿ ಕಾಯು ಈ ಬಡಾಧಿಕಾರಿ ನಾಯಿ ಕೈ ಹಿಡಿಬೇಕೆ?
ಕಣ್ಣಾನ ಚೆಕ್ಕ